ರೆಕಾರ್ಡಿಂಗ್ ಆನ್ ಮಾಡಿ. ಸ್ತೋತ್ರವನ್ನ ನಾವು ನೋಡಿ ನಾರಾಯಣನಿಂದ ಅಂದ್ರ ಯಾರು ನರಸಿಂಹ ರೂಪದಿಂದ ವಿಶೇಷ ಅನುಗ್ರಹವನ್ನ ಪಡೆದು ಕೊನೆಗೆ ಏನಾದ್ರೂ ಕೇಳು ಅಂದಾಗ ನಂಗೆ ಏನು ಕೇಳದ ಹಾಗೆ ಮಾಡು, ಅದು ಬಿಟ್ಟು ನಾನು ಏನು ನಿನ್ನ ಹತ್ರ ಕೇಳಲಿಕ್ ಬರಲ್ಲ. ಕೊನೆಗೆ ಆದ್ರೂ ನಮ್ಮ ಅಪ್ಪ ಒಂದ್ ಸ್ವಲ್ಪ ಕೋಪ ಮಾಡಿಕೊಂಡು ನಿನ್ನ ಹತ್ರ ಸ್ವಲ್ಪ ವಿಕಾರವಾಗಿ ನಡ್ಕೊಂಡ, ಅವನನ್ನ ಒಂಚೂರು ಉದ್ಧಾರ ಮಾಡು ಅಂದಾಗ ನಿನ್ನಂತ ಮಗನನ್ನ ಹೆತ್ತ ಮೇಲೆ ಅವನಿಗೆ ಯಾವತ್ತೂ ಕೂಡ ಹಾನಿ ಆಗುವುದಿಲ್ಲ ಅಂತ ಹೇಳಿ ವಿವರಣೆಯನ್ನು ಕೊಟ್ಟಿದ್ರು. ಮುಂದೆ ತಾವಿಹಾಪಿ ಪುನರ್ಜಾತೌ ಶಿಶುಪಾಲಕರುಷಕೌ ಹತೌ ವೈರಾನುಬಂಧೇನ ಪಶ್ಯತಸ್ತೆ ಸಮೀಯತು. ಯಾರು ರಾವಣ ಮತ್ತೆ ಕುಂಭಕರ್ಣರಾಗಿ ಬಂದಿದ್ರೋ ಅವರೇ ಪುನಃ ಮತ್ತೆ ಶಿಶುಪಾಲ ಮತ್ತು ದಂತವಕ್ರನಾಗಿ ಬಂದಿದ್ರು. ಅದು ಅವರಿಗೆ 3ನೇ ಅವತಾರ. ಹತವು ವೈರಾನುಬಂಧೇನ, ಆದ್ರೆ ಅವರು ಕೂಡ ವೈರ ಮಾಡ್ಕೊಂಡೇ ಬಂದ್ರು. ಆದ್ರೆ ವೈರ ಅನ್ನೋದು ಒಂದು ಭಾಗವಾಗಿತ್ತು, ಅದರ ಜೊತೆಗೆ ಒಳಗಿನಿಂದ ಆಂತರ್ಯದಲ್ಲಿ ಸ್ನೇಹವೇ ಇತ್ತು. ಆದ್ರಿಂದಾಗಿ ಸಮೀಯತು, ಪರಮಾತ್ಮನನ್ನು ಸೇರಿಕೊಂಡ್ರು. ಈಯತು, ಚೆನ್ನಾಗಿ ಸೇರಿಕೊಂಡ್ರು. ಅಲ್ಲ, ವೈರ ಮಾಡಿ ಮೋಕ್ಷ ಹೋಗುದಾದ್ರೆ ಸುಲಭ ಅಲ್ವಾ? ನಾವು ದೇವರನ್ನು ಪ್ರೀತಿ ಮಾಡೋದಕ್ಕಿಂತ ಸ್ವಲ್ಪ ದ್ವೇಷ ಮಾಡೋದೇ ಸುಲಭ. ಪ್ರೀತಿ ಮಾಡಬೇಕು ಅಂದ್ರೆ ಕಂಡೀಷನ್ ಅಪ್ಲೈ. ತುಂಬಾ ಕೆಲಸಗಳಿರ್ತವೆ, ತುಂಬಾ ಜವಾಬ್ದಾರಿ ಇರುತ್ತೆ, ತುಂಬಾ ತಲೆ ಬಿಸಿ ಇರುತ್ತೆ, ತುಂಬಾ ಶ್ರಮ ಆಗುತ್ತೆ. ವೈರ ಮಾಡ್ಲಿಕ್ಕೆ ಏನು ತಲೆ ಬಿಸಿ ಇಲ್ಲ, ವೈರ ಮಾಡ್ಲಿಕ್ಕೆ ಏನು ಕಾರಣನೂ ಬೇಕಿಲ್ಲ, ವೈರ ಮಾಡ್ಲಿಕ್ಕೆ ಏನು ಜ್ಞಾನ ಬೇಕಿಲ್ಲ, ವೈರ ಮಾಡ್ಲಿಕ್ಕೆ ಅಂದ್ರೆ ಅದಕ್ಕೆ ಪೂರ್ವ ಸಂಪಾದನೆ, ಪೂರ್ವ ಸಿದ್ಧತೆ, ಪೂರ್ವ ಆಲೋಚನೆ ಎಂತದೂ ಬೇಕಿಲ್ಲ. ಯದ್ವಾ ತದ್ವಾ ಇದ್ರೆ ವೈರ ಆಗ್ಬಿಡುತ್ತೆ. ಆದ್ರಿಂದ ವೈರಾನುಬಂಧೇನ ಪಶ್ಯತಃ ತೇ ಸಮೀಯತು ಅಂತ ಬಂತಲ್ವಾ ಅಂತ ಒಂದು ಯೋಚನೆ ಬಂತು. ಏನ ಪೂರ್ವಕೃತಂ ಯತ್ತದ್ ರಾಜಾನ ಕೃಷ್ಣ ವೈರಿಣ ಜಹುಸ್ತೇಂತೆ ತದಾತ್ಮಾನಃ ಕೀಟಾಪೇಶಸ್ಕೃತೋ ಯಥಾ. ಏನಃ ಪೂರ್ವದ ಪಾಪದಿಂದಾಗಿ ಅವರು ಹಾಗೆ ವೈರ ಮಾಡ್ತಾ ಇದ್ರು. ಕೃಷ್ಣ ವೈರಿಣ ರಾಜಾನಃ ಪೂರ್ವಕೃತಂ ಯತ್ತತ್, ಹಿಂದೆ ಮಾಡಿದ ಪಾಪಕ್ಕೆ ಪ್ರತಿಫಲವಾಗಿ ಅವರು ಈ ಜನ್ಮದಲ್ಲಿ ಸ್ವಲ್ಪ ವೈರವನ್ನ ನಡೆಸಿದ್ರು, ವೈರವನ್ನ ಮಾಡಿದ್ರು. ಆದ್ರೆ ಅಂತೆ ತಜ್ಜಹುಹು, ಅಂತ್ಯದಲ್ಲಿ ಆ ವೈರವನ್ನ ಬಿಟ್ರು. ಹೇಗೆ ಅಂದ್ರೆ ಕೀಟಾಹ ಪೇಶಸ್ಕೃತೋ ಯಥಾ, ಈ ಹುಳ ತನ್ನ ಸ್ವರೂಪವನ್ನ ಬಿಟ್ಟು ಅದು ಆ ಕೀಟದಂತೆ ಬದಲಾದದ್ದು ಹೇಗೋ, ಹುಳಕ್ಕಾದ್ರೆ ಎಂದೂ ಕೂಡ ಹಾರ್ಲಿಕ್ಕಾಗುದಾಗ್ಲಿ, ಸ್ವತಂತ್ರವಾಗಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಿಕ್ಕಾಗ್ಲಿ ಸಾಧ್ಯ ಇರ್ತಿರ್ಲಿಲ್ಲ. ಆದ್ರೆ ಯಾವಾಗ ಅದು
ಉಪಕೃತವಾಗಿ ಭಗವಂತನನ್ನೇ ಚಿಂತಿಸಿ ಹೇಗೆ ಜೀವ ತನ್ನ ಸಹಜ ಸ್ವರೂಪವನ್ನ ಪಡೆಯುವುದು ಸಾಧ್ಯವಾಗುತ್ತೋ ಹಾಗೆ ಈ ಕೀಟವು ಕೂಡ ಅದರದ ನಿಜ ಸ್ವಭಾವ ಅಲ್ಲ, ಅದು ಹುಳ ಆಗಿರುವುದು. ಅದಕ್ಕೆ ನಿಜವಾದ ಸ್ವಭಾವ ಇರುವುದು ಆ ಕೀಟದ ಸಹಜವಾದ ಪ್ರವೇಶದಿಂದ, ಅಂದ್ರೆ ಕೀಟದ ಸಹಜವಾದ ಆಹಾರದ ಕೊಡುವಿಕೆ ಮತ್ತು ಗುಯಿಗುಡುವಿಕೆ. ಅದರಿಂದ ಅದು ಹೇಗೆ ತನ್ನ ನಿಜವಾದ ರೂಪವನ್ನ ಪಡೆಯುತ್ತೋ ಹಾಗೆ ಅಂತ ಒಂದು ಉದಾಹರಣೆ ಕೊಟ್ರು. ಅಷ್ಟಾದ್ರೂ ನಮ್ಗೆ ಯಾಕೋ ಕ್ಲಾರಿಟಿ ಸಿಗ್ಲಿಲ್ಲ. ಯಾಕೆಂದ್ರೆ ವೈರ ಬೇಕೋ ಬೇಡವೋ, ವೈರ ತಪ್ಪೋ ಸರಿನೋ? ಯಥಾ ಯಥಾ ಭಾಗವತಾ ಭಕ್ತ್ಯಾ ಪರಮಯಾಭಿಧಾಂ ನೃಪಾಶ್ಚೈತ್ಯಾದಯ ಸಾಮ್ಯಂ ಹರೇಶ್ಚಿಂತಯತಾ ಯಯುಃ. ಭಾಗವತಾಃ ಯಥಾ ಯಥಾ ಭಕ್ತ್ಯಾ ಪರಮಯಾ ಅಭಿಧಾಂ. ಭಕ್ತ್ಯಾ ಹೇಗೆ? ಪರಮಯಾ ಭಕ್ತ್ಯಾ, ಪರಮಯಾ ಭಕ್ತ್ಯ ಭಾಗವತಾಃ ಯಥಾ ಯಥಾ ಅಭಿಧಾಂ ಸಾಮ್ಯಂ ಯಯುಃ. ಯಾರು? ಚೈತ್ಯಾದಯ. ಅವರು ವಸ್ತುತಃ ಹೊರಗಿನಿಂದ ದ್ವೇಷ ಮಾಡಿದ್ರು ಕೂಡ ಚೈತ್ಯಾದಯ, ಚೈತ್ಯ ಮತ್ತು ದಮಘೋಷ ಮೊದಲಾದವರು ಪರಮಾತ್ಮನಂತೆಯೇ ಶಂಖಚಕ್ರ ಗದಾ ಪದ್ಮಧಾರಿಗಳಾಗಿ ಅವರಿಗೂ ಕೂಡ ಅದೇ ರೂಪ. ಯಾಕಂದ್ರೆ ಅವರು ದ್ವಾರಪಾಲಕರಲ್ವಾ. ನೀವು ದ್ವಾರಪಾಲಕರೆಲ್ಲ ದೇವಸ್ಥಾನದಲ್ಲಿ ನೋಡಿದ್ರೆ ಅದರಲ್ಲಿ ಶಂಖಚಕ್ರ ಗದಾ ಪದ್ಮ ಇರುತ್ತೆ. ನೀವು ವಿಷ್ಣು ಪ್ರತೀಕದ ದೇವಸ್ಥಾನಗಳಲ್ಲಿ ಬಾಗಿಲಲ್ಲಿ ನೋಡಿದ್ರೆ ಅದರಲ್ಲಿ 4 ತೋಳಿನ ಈ ಏನು ಗೊತ್ತಿಲ್ದವ್ರು ಪಾಪ ಅದೇ ವಿಷ್ಣು ಅಂತ ಅನ್ಕೊಂಡ್ ತಲೆ ಎಲ್ಲ ಡೊಗ್ಗು ಸಲಾಮ್ ಹೊಡೆದು ಅದಕ್ಕೊಂದು ಗಟ್ಟು ಹೊಡೆದು ನಮಸ್ಕಾರ ಮಾಡಿ ಹೋಗ್ತಿರ್ತಾನೆ. ತಪ್ಪಲ್ಲ, ನಮಸ್ಕಾರ ಮಾಡೋದು ತಪ್ಪಲ್ಲ. ಆದ್ರೆ ಅದನ್ನ ನಾರಾಯಣ ಅಂತ ಅನ್ಕೊಂಡ್ ಬಿಟ್ಟಿರ್ತಾನೆ. ಚತುರ್ಭುಜ ನೋಡಿ, ಶಂಖಚಕ್ರಗ ನೋಡಿ ಅದು ನಾರಾಯಣನೇ ಅಂತ. ಆದ್ರೆ ಅವರು ಸಾರೂಪ್ಯರು ಅಂತ ಅರ್ಥ. ಪರಮಾತ್ಮನ ಸ್ವರೂಪವನ್ನೇ ತಾವು ಕೂಡ ಹೊಂದಿಕೊಂಡು ಆ ಉಪಾಸನೆ ಮಾಡಿದ್ದರ ಫಲ ಅದು. ದೇವರನ್ನ 4 ತೋಳಿನವನಾಗಿ ಉಪಾಸನೆ ಮಾಡಿದ್ದಕ್ಕೆ ಅವನಿಗೂ 4 ತೋಳು ಬರುತ್ತೆ. ದೇವರನ್ನು 2 ತೋಳು ಅಂತ ಉಪಾಸನೆ ಮಾಡಿದ್ರೆ ಅವನಿಗೆ 2 ತೋಳು ಇರುತ್ತೆ. ಹಾಗಂತೇಳಿ 1000 ತೋಳು ಅಂತ ಯೋಚನೆ ಮಾಡಿದ್ರೆ ಸೆಂಟಿಫೀಡ್ ಆಗಿ ಹುಡ್ತಾನೆ ಅಷ್ಟೇ. ಅಂದ್ರೆ ಸಹಜವಾಗಿ ಅವನ ಅರ್ಹತೆಗೆ ತಕ್ಕಂತೆ ಉಪಾಸನೆ ಮಾಡುವುದು ಅಂತ ಅರ್ಥ. ಸ್ವರೂಪರಾಗ್ತಾರೆ. ಹಾಗಾಗಿ ಹರೇಹೇ ಸಾಮ್ಯಂ ಚಿಂತಯತಾ ತೇ ಚೈತ್ಯಾದಯ ನೃಪಾಹ ಸನೀಯತು. ಪರಮಾತ್ಮನಂತೆಯೇ ಚತುರ್ಭುಜ ರೂಪದ ಸ್ವರೂಪವನ್ನ ಹೊಂದಿ ಬಿಡುಗಡೆಯ ದಾರಿಯನ್ನ ಹೊಂದಿದ್ರು. ಆಖ್ಯಾತಂ ಸರ್ವಮೇತತ್ತೇ ಯನ್ಮಾಂ ತ್ವಂ ಪರಿಪೃಷ್ಟವಾನ್ ಧಮಘೋಷ ಸುತಾದೀನಾಂ ಹರೇ ಸಾಮ್ಯಮಪಿ ದ್ವಿಷಾಂ. ನೀನ್ ಇದೇ ಪ್ರಶ್ನೆ ಕೇಳಿದ್ದು ಆರಂಭದಲ್ಲೂ ಕೂಡ. ಅಲ್ಲ, ಕೃಷ್ಣನ ಸಮಕ್ಷದಲ್ಲೇ ತಲೆ ಕಳೆದುಕೊಂಡಂತಹ ಶಿಶುಪಾಲ, ಅವನ ಜೀವ ಹೇಗೆ ಕೃಷ್ಣನನ್ನು ಸೇರಿತು? ಅವನು ದ್ವೇಷಿ ಅಲ್ವಾ ಅಂತ ನೀನ್ ಪ್ರಶ್ನೆ ಕೇಳಿದ್ದಿ. ಅದಕ್ಕೆ ನಾನು ಇಷ್ಟು ಹೊತ್ತು ಅದರ ಮೂಲ ಏನು, ಅದರ ಹಿನ್ನೆಲೆ ಏನು? ದ್ವೇಷ ಅಲ್ಲ, ಅಲ್ಲಿ ಭಕ್ತಿಯೇ ಇರುವುದು. ಪರಮಯ ಭಕ್ತ್ಯ, ಅತ್ಯಂತ ಭಕ್ತಿಯಿಂದಲೇನೆ ಮೋಕ್ಷ ಹೊಂದುವುದು ಸಾಧ್ಯ ಹೊರತು ದ್ವೇಷದಿಂದ ಎಂದೂ ಕೂಡ ಮೋಕ್ಷ ಹೊಂದುದಿಲ್ಲ. ಅಲ್ಲ, ಅವ್ರು ದ್ವೇಷ ಹೊಂದಿದ್ರಲ್ವಾ ಅಂದ್ರೆ ಅಂತತಃ ಒಳಗಿನಿಂದ ಅವರಿಗೆ ಭಕ್ತಿಯೇ ಇತ್ತು. ಅವರು ಪಾಪದ ಕಾರಣದಿಂದ, ಕರ್ಮದ ಒತ್ತಡದಿಂದ ಅವರಂತಹ ತಪ್ಪು ಮಾಡಿ ಪ್ರಭಾವಕ್ಕೊಳಗಾಗಿ ರಾಕ್ಷಸರ ಆವೇಶದಿಂದಾಗಿ ತಪ್ಪು ಮಾಡಿದ್ದು ಹೊರತು ಪಾಪದಿಂದಾಗಿ ದ್ವೇಷಿಸಿದ್ದು ಹೊರತು ಜೀವ ಸಹಜವಾದ ದ್ವೇಷ ಅವರಲ್ಲಿ ಇರಲಿಲ್ಲ. ಒಳಗಿನಿಂದ ಭಕ್ತಿಯೇ ಇತ್ತು. ಅಪಿಚೇತ್ ಸುದುರಾಚಾರ ಭಜತೆ ಮಾಂ ಅನನ್ಯ ಭಾಕ್. ಸುದುರಾಚಾರಿಯಾಗಿದ್ರು ಕೂಡ ಒಳಗಿನಿಂದ ಭಕ್ತಿಯಿಂದ ನನ್ನನ್ನ ಅವನು ಭಜನೆ ಮಾಡಿ ತನ್ನ ತಪ್ಪನ್ನ ಒಪ್ಪಿಕೊಂಡು ಅದೂ ಕೂಡ ನೀನೇ ಮಾಡಿಸಿದ್ದು ಅಂತ ಒಪ್ಪಿಸಿ ಶರಣಾಗತನಾಗ್ತಾನೋ, ಹಾಗಂತೇಳಿ ಸರಿ ಮಾಡುದು ತಪ್ಪು ಮಾಡುದು ಎರಡಕ್ಕೂ ಒಂದೇ ತರಣ ಅಂದ್ರೆ ಹಾಗಲ್ಲ. ತಪ್ಪು ಮಾಡಿದವನು ತಿದ್ದಿಕೊಂಡ ಅಂದ್ರೆ ಸಾಮಾನ್ಯ ಸರಿಯಾಗಿರೋರಿಗಿಂತ ಸ್ವಲ್ಪ ಹೆಚ್ಚು ವೇಗವಾಗಿ ಮುಂದಕ್ಕೆ ಹೋಗ್ತಾನೆ. ಈ ಫಿಸಿಕ್ಸ್ ಅಲ್ಲಿ ಒಂದು ನಿಯಮ ಇದೆ. ಏನು ಅಂದ್ರೆ, ಈ ನೇರ ಒಂದು ಚೆಂಡನ್ನ ಉರುಳಿಸಿದ್ರೆ ಅದು ಹೋಗುದಕ್ಕಿಂತ ಫಾಸ್ಟು ನೀವು ಹಂಪು ಗಿಂಪು ಇರುವಂತದ್ದಕ್ಕೆ ಚೆಂಡನ್ನು ಜೋರಾಗಿ ಎಸೆದ್ರೆ ಅದು ಅದಕ್ಕಿಂತ ಫಾಸ್ಟ್ ಆಗಿ ಹೋಗಿ ಗುರಿ ಮುಟ್ಟಿರುತ್ತೆ. ಯಾಕೆಂದ್ರೆ ಈ ಹಂಪು ಬಂದಾಗ ಅದು ಎಗರುತ್ತಲ್ಲ, ನಾವು ಅದನ್ನ ಅಡ್ಡ ಅನ್ಕೊಳ್ತೀವಿ. ಆದ್ರೆ ಅದು ಹೊಡೆದ ಫೋರ್ಸಿಗೆ ಹೆಚ್ಚು ಮೇಲಕ್ಕೆ ಹಾರಿ ಹೆಚ್ಚು ವೇಗವನ್ನು ಪಡ್ಕೊಂಡು ಮುಂದಕ್ಕೆ ಹೋಗುತ್ತೆ ಅಂತ
ಒಂದು ಸಹಜವಾದ, ಅಂದ್ರೆ ಅವನು ತಪ್ಪು ಮಾಡಿದ್ಮೇಲೆ ಈ ಕಲಿ ಒಂದ್ಸರ್ತಿ ಆ ಒಬ್ಬ ತುಂಬಾ ಜಪ ಮಾಡುವ ಅನುಷ್ಠಾನ ಮಾಡುವವನನ್ನ ಆ ಎಬ್ಬಿಸಿ ಬಿಟ್ಟ ಅಂತೆ. ಆಗ ಉಳಿದ ದೈತ್ಯರೆಲ್ಲ ಕೇಳಿದ್ರು, ಯಾಕೋ ಎಬ್ಬಿಸ್ತಾ ಇದ್ಯಾ, ಅಂತ ಸಂಧ್ಯಾ ವಂದನೆ ಕಾಲದಲ್ಲಿ ನಿದ್ದೆ ಮಾಡ್ತಾ ಇದ್ದಾನೆ ಅಂದ್ರೆ ಅವನ ಸಂಧ್ಯಾ ಕಾಲದ ಬೇರೆಯವ್ರನ್ನ ಯಾರನ್ನ ಎಬ್ಬಿಸ್ಲಿಲ್ಲ, ಅವನನ್ನ ಮಾತ್ರ ಎಬ್ಬಿಸಿದ. ನಿಷ್ಠೆಯಿಂದ ಜಪ ಮಾಡುವನು, ಅವನನ್ನು ಯಾಕೆ ಎಬ್ಬಿಸ್ತೀಯ, ಅವನು ಹೆಚ್ಚು ತಪ್ಪಿ ಕೆಲಸ ಮಾಡಿದ್ದಕ್ಕೆ ಅವನಿಗೆ ಹೆಚ್ಚು ಶಿಕ್ಷೆ ಕೊಡ್ಬೋದಿತ್ತು ಅಂತ. ಆಗ ಕಲಿ ಹೇಳ್ತಾನಂತೆ, ಬೇರೆಯವರು ಸಂಧ್ಯಾ ವಂದನೆ ತಪ್ಪಿಸಿದ್ರೆ ಅಯ್ಯೋ ಹೋಗ್ಲಿ ಬಿಡು, ಸಂಧ್ಯಾ ವಂದನೆ ತಾನೆ, ಊಟ ಅಲ್ಲಲ್ಲ ಅಂತ ಹೇಳಿ ಮಾಮೂಲಾಗಿ ಅವರು ವಾಪಸ್ ಊಟಕ್ಕೆ ಹೋಗಿ ಕೂತ್ಕೋತಾರೆ. ಆದ್ರೆ ಈ ಸಂಧ್ಯಾ ವಂದನೆ ಮಾಡ್ಬೇಕು ಅಂತ ಭಕ್ತಿ ಇದ್ದವನು ಆ ತಪ್ಸಿದ್ದಕ್ಕೆ ತನ್ನನ್ನು ಎಷ್ಟು ಬೈಕೋತಾನೆ ಅಂದ್ರೆ, ಎಂಥ ಮೂರ್ಖ ಇದ್ದೆ ನಾನು, ಎಷ್ಟು ಅನ್ಯಾಯ ಮಾಡಿದ್ದೇನೆ ಅಂತ ಒಳಗಿಂದ ಪಶ್ಚಾತ್ತಾಪ ಪಟ್ಟು 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 10 ಪಟ್ಟು ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡಿ ಬಿಡ್ತಾನವನು. ಮತ್ತೊಮ್ಮೆ ಆ ತಪ್ಪಾಗದಾಗೆ ತನ್ನನ್ನು ಇನ್ನೂ ಹೆಚ್ಚು ಜಾಗೃತನಾಗಿ ಮಾಡಿಕೊಳ್ತಾನೆ. ಅದಾಗದೆ ಅವನಿಗೆ ಹೆಚ್ಚು ಪುಣ್ಯ ಬರಬಾರದು ಅಂತ ನಾನು ಈಗಲೇ ಎಬ್ಬಿಸಿ ಅವ್ನು ಮಾಮೂಲು ಜಪ ಮಾಡಿ ಅಷ್ಟೇ ಪುಣ್ಯ ಸಾಕು ಅವನಿಗೆ ಅಂತ ಎಬ್ಸಿದೆ ಅಂತ. ನಾವು ಉಪಕಾರದಲ್ಲಿ ಏನೋ ಬಹಳ ಅವನ ಮೇಲೆ ಕರುಣೆ ಇದೆ ಅಂತ ಅನ್ಕೊಂಡ್ರೆ, ಕೆಲವು ಉಪಕಾರ ಕರುಣೆ ಆಗಿರುವುದಿಲ್ಲ, ನಮಗೆ ಸಿಗ್ತಾ ಇರಬೇಕಾದ ಫಲವನ್ನ ದೊಡ್ಡದನ್ನ ತಪ್ಪಿಸ್ಲಿಕ್ಕೋಸ್ಕರ ಮಾಡ್ತಾ ಇರುವಂತ ಉಪಯುಕ್ತಿ ಆಗಿರುತ್ತೆ. ಹಾಗಾಗಿ ನಾವು ಮೇಲಿನ ಘಟನೆಯನ್ನ ಮಾತ್ರ ನೋಡಿ ಒಬ್ಬ ವ್ಯಕ್ತಿಯನ್ನ ಸರಿ ತಪ್ಪು ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಅರ್ಥದಲ್ಲಿ ಅಪಿಚೇತ್ ಸುದುರಾಚಾರ, ಸುದುರಾಚಾರಿ ಆದವನು ತಪ್ಪು ಮಾಡಿದ್ಮೇಲೆ ತಾನು ಇನ್ನಷ್ಟು ಹೆಚ್ಚು ತನ್ನನ್ನ ಬೈಕೊಳ್ತಾನೆ, ತುಂಬಾ ಕಥೆಯಿಂದ ಅದಕ್ಕೆ ಹೆಚ್ಚು ಪಶ್ಚಾತ್ತಾಪ ಪಡ್ತಾನೆ, ಪ್ರಾಯಶ್ಚಿತ್ತ ಮಾಡ್ಕೊಳ್ತಾನೆ. ಹಾಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡಾಗ ಅದಕ್ಕಿಂತ ಹೆಚ್ಚಿನ ಪುಣ್ಯವನ್ನ ಸಂಪಾದಿಸ್ತಾನೆ. ಅದರಿಂದಾಗಿ ನಿಜವಾಗಿ ಒಳಗಿನಿಂದ ಶಿಶುಪಾಲ ದಂತವಕ್ರರ ಒಳಗಿದ್ದ ಜಯ ವಿಜಯರು ತಮ್ಮ ಈ ಅನರ್ಥಕ್ಕಾಗಿ ತುಂಬಾ ವ್ಯಥೆ ಪಟ್ಟವರಾದ್ರಿಂದಾಗಿ, ಅದು ತಾವು ಇಷ್ಟಪಟ್ಟು ಮಾಡಿದ್ದಲ್ಲ, ಆದ್ರಿಂದ ಅದಕ್ಕಾಗಿ ಭಗವಂತ ತಾನೇ ಸ್ವತಃ ಬಂದು ಅವರನ್ನ ನಿಗ್ರಹಿಸಿ ಅವರನ್ನ ಉದ್ಧರಿಸಿದ ಅನ್ನುವ ಮಾತನ್ನ ಹೇಳಿದ್ರು. ಏಷಾ ಬ್ರಹ್ಮಣ್ಯ ದೇವಸ್ಯ ಕೃಷ್ಣಸ್ಯ ಚ ಮಹಾತ್ಮನಃ ಅವತಾರ ಕಥಾ ಪುಣ್ಯಾವತೋ ಯತ್ರಾದಿ ದೈತ್ಯಯೋ. ಈಗ ಇಷ್ಟೊತ್ತು ಹೇಳಿದ್ ಯಾರು ಕತೆ? ನಿಜವಾಗಿ ಯಾರ ಕತೆ ಹೇಳಿದ್ ಇಷ್ಟೊತ್ತು? ರಾಮ ಸೀತೆಗೆ ಏನಾಗ್ಬೇಕು? ಯಾರ ಅವತಾರ ಯಾರು? ಈಗ ಆದ ಅವತಾರ ಯಾವ್ದಪ್ಪ? ಅಬ್ಬಾ, ಸರಿ ಸರಿ, ತುಂಬಾ ಸಂತೋಷ ಆಯ್ತು. ಇಷ್ಟು ಹೊತ್ತು ಹೇಳಿದ್ದು ನರಸಿಂಹನ ಅವತಾರದ ಕಥೆ. ಯಾಕೆ ಹೇಳಿದ್ದು ಅಂದ್ರೆ ಶಿಶುಪಾಲನ ಕುರಿತಾದ ಮಾತು ಬಂತು. ಈ ಶಿಶುಪಾಲ ಯಾರು ಅಂತ ಕಥೆ ಹಿಂದಕ್ಕೋಯ್ತು. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇತ್ತು, ದೇವ್ರು ಯಾವಾಗ್ಲೂ ಕೂಡ ವಿಷಮೋ ಯಥಾ, ದೈತ್ಯರ ಪರವಾಗಿ ಅವನು ಕೆಲಸ ಮಾಡುವುದೇ ಇಲ್ಲ, ಅವಕಾಶನೇ ಕೊಡಲ್ಲ ಅವರಿಗೆ ಒಂದು ಯುದ್ಧದಲ್ಲಿ ಅಥವಾ ಸಾಹಸದಲ್ಲಿ ಗೆಲುವು ಸಿಗುವುದಕ್ಕೆ ಬಿಡುವುದಿಲ್ಲ, ಯಾವಾಗ್ಲೂ ದೇವತೆಗಳ ಪರವಾಗಿರ್ತಾನೆ ಅಂತ ಒಂದು ಪ್ರಶ್ನೆ ಬಂದದ್ದಕ್ಕೆ ಎರಡೂ ಪ್ರಶ್ನೆಗಳನ್ನ ಜೊತೆಗಿಟ್ಟುಕೊಂಡು, ದೇವರು ಯಾವತ್ತೂ ಕೂಡ ವ್ಯಕ್ತಿಯ ಪರ ಅಲ್ಲ ಹೊರತು ಭಕ್ತಿಯ ಪರ ಅಥವಾ ವ್ಯಕ್ತಿತ್ವದ ಪರ ಹೊರತು ಅವನು ತನ್ಗೆ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅನ್ನೋ ಬೆನ್ನ ಹಿಂದಿಗೆ ಬೀಳುವವನಲ್ಲ ಅನ್ನೋದಕ್ಕೋಸ್ಕರ ಈ ಕತೆ ಹೊರಡಿತು. ಅಂದ್ರೆ ಒಟ್ಟು ನರಸಿಂಹನ ಕತೆ ಹೇಳಿದ್ದು. ಆದ್ರೆ ಇಲ್ಲಿ ಏನ್ ಹೇಳಿದೆ ಇಷ್ಟೊತ್ತು? ಏಷಾ ಬ್ರಹ್ಮಣ್ಯ ದೇವಸ್ಯ ಕೃಷ್ಣಸ್ಯ ಚ ಮಹಾತ್ಮನಃ ಅವತಾರ ಕಥಾ ಪುಣ್ಯ ವಧೋ ಯತ್ರ ಆದಿದೈತ್ಯಯೋ. ಆದಿದೈತ್ಯರಾದಂಥವರ ಇಬ್ಬರ ಬ್ರಹ್ಮಣ್ಯ ದೇವನಾದ ಕೃಷ್ಣನ ಕಥೆಯನ್ನು ನಾನು ಹೇಳಿದೆ ಅಂತ. ಆರಂಭದಲ್ಲಿ ಕೃಷ್ಣ ಅಂತ ಅನ್ನೋದು ಎಲ್ಲಾ ರೂಪಕ್ಕೂ ಇರುವ ಹೆಸರು ಅಂತ ನಾನು ಹೇಳಿದ್ದೆ. ಅದು 10 ರೂಪಕ್ಕೂ ಕೃಷ್ಣ ಅಂತಾನೆ ಹೆಸರು. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ಧಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಅಂತ ನರಹರಿ ಅಂತ ಅವನು ಕರೆದು ಸಮುದ್ರಕ್ಕೆ ಅವನನ್ನು ಎಸೆಯುವಾಗ ಸಂಧ್ಯಾಕಾಲದ ಹೊತ್ತು ಅಂತ ಹೇಳಿ ಪ್ರಾರ್ಥನೆ ಮಾಡಿದ ಮಾತು ಪ್ರಹ್ಲಾದನದ್ದು. ಅಲ್ಲೂ ಅವನು ಕೃಷ್ಣ ಅಂತಾನೆ ಹೇಳುದು. ಹಾಗಾಗಿ ಕೃಷ್ಣ ಅನ್ನುವ ಶಬ್ದ ಅದು ಆದಿದೈತ್ಯರಾದಂಥವರ ಸಂಹಾರಕ್ಕಾಗಿ ಬಂದ. ಒಟ್ಟು ಹಾಗೆ ತಗೊಂಡ್ರೆ ಎಲ್ಲದಕ್ಕೂ, ಯಾವುದು ವರಾಹಕ್ಕೂ ಕೃಷ್ಣ ಅಂತ ಹೆಸರು, ನರಸಿಂಹಕ್ಕೂ ಕೃಷ್ಣ ಅಂತ ಹೆಸರು, ರಾಮಕ್ಕೂ ಕೃಷ್ಣ ಅಂತ ಹೆಸರು, ಕೃಷ್ಣಕ್ಕೂ ಕೃಷ್ಣ ಅಂತ ಹೆಸರು, ಹೀಗೆ ಎಲ್ಲದಕ್ಕೂ ಕೃಷ್ಣ ಅನ್ನುವ ಹೆಸರು ಸಹಜವಾಗಿ ಬಂದಿದೆ ಅನ್ನೋದು ಅವತಾರ ಕಥಾ ಪುಣ್ಯ ವಧಃ
ಯತ್ರ ಆದಿದೈತ್ಯಯೋಃ ಪ್ರಹ್ಲಾದಸ್ಯಾನುಚರಿತಂ ಮಹಾಭಾಗವತಸ್ಯ ಚ ಭಕ್ತಿರ್ಜ್ಞಾನಂ ವಿರಕ್ತಿಶ್ಚ ಯಾಥಾತ್ಮ್ಯಂ ಯಚಾಸ್ಯ ವೈಹರೇಃ. ಕೇವಲ ಭಗವಂತನ ಕಥೆ ಮಾತ್ರ ಅಲ್ಲ, ಇದು ಭಗವಂತನ ಭಕ್ತರ ಕಥೆಯೂ ಹೌದು. ಭಾಗವತಾನಾಂ ಇದಂ ಭಾಗವತಂ ಭಗವತಃ ಇದಂ ಭಾಗವತಂ. ಇದು ಭಗವಂತನಿಗೂ ಸಂಬಂಧಿಸಿದ್ದು, ಭಾಗವತರಿಗೂ ಸಂಬಂಧಿಸಿದ್ದಾದ್ಮೇಲೆ ಇದಕ್ಕೆ ಭಾಗವತ ಅಂತ ಹೆಸರು. ಆದ್ರಿಂದಾಗಿ ಭಕ್ತನ ದೃಷ್ಟಿಯಿಂದ ಅವನ ಭಾಗವನ್ನ ಅಂದ್ರೆ ಭಾಗವತ ಅದನ್ನು ತರುತ್ತೆ. ಭಗವಂತನ ಕಥೆಯನ್ನು ಇಟ್ಕೊಂಡು ಅವನ ಭಾಗ ತಗೊಂಬ ಅಂದ್ರೆ ಆ ಭಾಗವನ್ನು ತರುತ್ತೆ. ಹಾಗಾಗಿ ಇದು ಭಾಗವತ. ಹೀಗೆ ಪ್ರಹ್ಲಾದನ ಚರಿತ್ರೆಯನ್ನೂ ಹೇಳ್ತಾ ಮಹಾಭಾಗವತ, ಅವನು ಸಾಮಾನ್ಯ ಭಾಗವತ ಅಲ್ಲ. ಎಷ್ಟು ಕಠಿಣವಾದ ಸ್ಥಿತಿ ಬಂದಾಗ್ಲು, ತನ್ನನ್ನು ಎಂತ ಕಷ್ಟಕ್ಕೆ ಈಡು ಮಾಡಿದಾಗ್ಲು ಅವನ್ ದೇವರನ್ನು ಬೈಕೊಳ್ಳಿಲ್ಲ. ಅವನು ನನ್ನ ಜೊತೆಗಿದ್ದಾನೆ, ಅವನು ನನ್ನನ್ನು ರಕ್ಷಿಸ್ತಾನೆ, ಅವನಿಂದಾಗಿ ನನ್ನ ಬದುಕು ಇಷ್ಟು ಆನಂದದಾಯಕವಾಗಿರುವುದು, ಅನಾಯಾಸವಾಗಿ ಜೀವನ ಕಳೀತಾ ಇರುವುದು ಅಂತ ಅವನು ಒಪ್ಪಿಕೊಂಡಿದ್ದಾದ್ರಿಂದಾಗಿ ಮಹಾಭಾಗವತ. ನಾವೆಲ್ಲ ಭಾಗವತರಲ್ಲ. ನಾವು ನಮ್ದೇನು ಅಂದ್ರೆ ಅನುಕೂಲ ಆದ್ರೆ ಅನುಕೂಲ ಆದ್ರೆ ದೇವರನ್ನು ಮರ್ತು ಬಿಡ್ತೇವೆ, ಕೆಟ್ಟದಾದ್ರೆ ದೇವರನ್ನು ಬೈತಾ ಕೂತ್ಕೋತೇವೆ. ನಮ್ದು ಉಲ್ಟಾ ಭಾಗವತ. ನನ್ ಭಾಗ ತಗೊಂಡೋದ್ಯಾ ಅಂತ ಜಗಳ ಮಾಡ್ಲಿಕ್ಕೆ ಮಾತ್ರ ನಾವು ರೆಡಿ ಇರ್ತೇವೆ. ನನ್ನ ಭಾಗವತ ತಾ 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 ಅಂತ ತರಿಸ್ಕೊಳ್ತಾ ಇರ್ತೀವಿ ಹೊರತು ನಾವು ನಮ್ ಭಾಗ ಕೊಟ್ಟು ಅವನ ಭಾಗವನ್ನ ಸ್ವೀಕರಿಸ್ಲಿಕ್ಕೆ ತಯಾರಾದವ್ರಲ್ಲ. ನಮ್ ಬರ್ತಾ ಇರ್ಬೇಕು, ನೀ ಕೊಡ್ತಾ ಇರ್ಬೇಕು. ನಾವು ಕೊಡ್ಬೇಕು ಅಂತಿಲ್ಲ, ನೀ ಕೊಡ್ತಾ ಇರ್ಬೇಕಷ್ಟೇ ಅಂತ. ಆದ್ರೆ ಪ್ರಹ್ಲಾದ ಮಹಾಭಾಗವತ ಆದ್ರಿಂದ ಅದರಲ್ಲಿ ಮತ್ತೆ ಗಮನಿಸಿ, ಹಿಂದೆ ವೈರ ಅಂತ ಹೇಳಿದ್ರೆ ಇಲ್ಲೂ ವೈರವೇ ಪ್ರಧಾನ ಅಂತ ಹೇಳ್ಬೇಕು. ಭಕ್ತಿ ಜ್ಞಾನಂ ವಿರಕ್ತಿಶ್ಚ ಯಾತಾತ್ಮಂಚ ಅಸ್ಯ ವೈಹರೇಃ. ಹರಿಯ ಭಕ್ತಿಯನ್ನ ಪ್ರಕಟಪಡಿಸುವ ದೃಷ್ಟಿಯಿಂದಲೇ ಈ ಮಾತು ಬಂದಿದೆ. ಇಲ್ಲಿ ವೈರ ಕೆಲಸ ಮಾಡುವುದಲ್ಲ. ಭಕ್ತಿಯಿಂದ ಜ್ಞಾನ, ಜ್ಞಾನದಿಂದ ಐಹಿಕ ವಿಷಯಗಳಲ್ಲಿ ವಿರಕ್ತಿ, ಇದು ಮೂರು ಈ ಹರಿಯ ಕಥೆಯಿಂದ ನಮಗೆ ಪ್ರಹ್ಲಾದನ ಚಿಂತನೆಯ ಜೊತೆಗೆ ಸಿಕ್ಕಿತು ಅನ್ನೋದನ್ನ ಹೇಳ್ತಾ ಇದೆ. ಸರ್ಗಸ್ಥಿತ್ಯಪ್ಯೇಷಸ್ಯ ಗುಣಕರ್ಮಾನುವರ್ಣನಂ ಪರಾವರೇಶಾಂ ಸ್ಥಾನಾನಾಂ ಕಾಲೇನ ವ್ಯತ್ಯಯೋ ಮಹಾನ್. ಸರ್ಗ, ಸ್ಥಿತಿ, ಅಪ್ಯಯ. ಸರ್ಗ ಅಂದ್ರೆ ಹುಟ್ಟು, ಸ್ಥಿತಿ ಅಂದ್ರೆ ಸಮಸ್ಥಿತಿ ಅಂದ್ರೆ ನಿರಂತರ ಒಂದೇ ತರ ಕಾಯ್ದುಕೊಳ್ಳುವುದು. ಒಂದರ್ಥದಲ್ಲಿ ಸ್ಥಿತಿ ಅಂದ್ರೆ ಏನ್ ಗೊತ್ತಾ, ಸೃಷ್ಟಿ ಲಯ ಸೃಷ್ಟಿ ಲಯ ಸೃಷ್ಟಿ ಲಯ ಸೃಷ್ಟಿ ಲಯ ಅಂತ ಆಗ್ತಾ ಇದ್ರದು ಸ್ಥಿತಿ. ಒಂದೇ ಸರ್ತಿ ಸೃಷ್ಟಿ ಆದ್ರೆ ಸೃಷ್ಟಿ, ಒಂದೇ ಸರ್ತಿ ಪ್ರಳಯ ಆದ್ರೆ ಪ್ರಳಯ. ಅದು ಬಿಟ್ಟು ಮಧ್ಯದಲ್ಲಿ ಅವಾಂತರವಾದ ಸೃಷ್ಟಿ ಸ್ಥಿತಿಗಳು, ಸೃಷ್ಟಿ ಲಯಗಳಾಗ್ತಾ ಇರುತ್ತಲ್ಲ, ಅದನ್ನೇ ಸ್ಥಿತಿ ಅಂತ ಕರೆಯುವುದು. ಸ್ಥಿತಿ ಅಂತಂದ್ರೆ ಅವನು ಕೊನೆಯ ತನಕ ಇಲ್ಲಿ ಸೃಷ್ಟಿ ಆಯ್ತು, ಇಲ್ಲಿ ಕೊನೆಯಲ್ಲಿ ಲಯ ಆಯ್ತು ಅಂತ ಮಧ್ಯದಲ್ಲಿ ಸುಮ್ಮನೆ ಅದನ್ನ ಅಷ್ಟು ದೀರ್ಘಕಾಲ ಬಾಳುವುದು ಅಂತ ಅರ್ಥ ಅಲ್ಲ. ಬಾಳುವಂತದ್ ಕೆಲವಿದೆ, ಇಲ್ಲ ಅಂತಿಲ್ಲ. ಅದರ ಕಾಲಕ್ಕೆ ತಕ್ಕಂತೆ ಆಕಾಶ ಬಾಳುತ್ತೆ, ಕಾಲ ಬಾಳುತ್ತೆ. ಮಹಾಕಾಲ ಬರುವಷ್ಟರವರೆಗೆ ಅಖಂಡ ಕಾಲಗಳು ಬಾಳ್ತಾ ಇರ್ತವೆ. ಆದ್ರೆ ಜೀವಿಗಳು ಹುಟ್ಟುವುದು, ಜೀವಿಗಳು ನಾಶ ಆಗುವುದು, ಸಣ್ಣ ಪುಟ್ಟ ಪ್ರಳಯ ಇತ್ಯಾದಿಗಳೆಲ್ಲ ಪ್ರವಾಹ ರೂಪದಲ್ಲಿ ನಡೆಯುವುದನ್ನೇ ಸ್ಥಿತಿ ಅಂತ ಕರೆಯುವುದು. ಆದ್ರಿಂದಾಗಿ ಸ್ಥಿತಿ ಅನ್ನೋದು ಒಂಥರ ಸೃಷ್ಟಿಯೂ ಹೌದು, ಲಯವೂ ಹೌದು. ಆದ್ರಿಂದಾಗಿ ಈಗ ಈ ನರಸಿಂಹನಿಗೆ ಅವರು ಬಳಸಿದ್ದು ಸರ್ಗ ಸ್ಥಿತಿ ಅಪ್ಯಯ ಈಶಸ್ಯ. ಸರ್ಗಕ್ಕೂ ಈಶಾ, ಸ್ಥಿತಿಗೂ ಈಶಾ, ಅಪ್ಯಯಕ್ಕೂ ಈಶಾ. ಗುಣಕರ್ಮಾನುವರ್ಣನಂ. ಹೇಗ್ ಮಾಡ್ತಾನೆ ಅಂದ್ರೆ ಈ ಸರ್ಗ ಸ್ಥಿತಿ ಅಪ್ಯಯಗಳನ್ನ ಗುಣ ಕರ್ಮಕ್ಕೆ ಅನುಗುಣವಾಗಿ, ಅವರವರ ಗುಣ, ಅವರವರ ಕರ್ಮ, ಅವರವರ ಪೂರ್ವದ ಕರ್ಮಕ್ಕೆ ಅನುಗುಣವಾಗಿ, ಅವರ ಸ್ವಭಾವಕ್ಕೆ ಸಹಜವಾಗಿ ಕೆಲಸಗಳನ್ನ ಮಾಡಿಕೊಳ್ತಾ ಹೋಗ್ತಾನೆ. ಪರಾವರೇಶಾಂ ಸ್ಥಾನಾನಾಂ. ಹೇಗ್ ಮಾಡ್ತಾನೆ ಅಂದ್ರೆ ಎಲ್ಲ ಒಂದೇ ತರ ಕೆತ್ತಿ ಇಟ್ಟುಬಿಟ್ಟು ಇದು ಬಿಡಿ ಅಂತ ಒಬ್ರ ಮೂತಿ ಒಬ್ರನ್ನ ನೋಡಿದಾಗ ನನ್ನನ್ನು ನೋಡಿದ್ನು ಅವನನ್ನು ನೋಡ್ತಾ ಇದ್ದನು ಅಂತ ಗೊತ್ತಾಗದೇ ಇರುವ ಸ್ಥಿತಿಯ ತರ ಅಲ್ಲ. ಪರಾವರಾಣ. ಆಯಾ ಸ್ಥಿತಿಯಲ್ಲಿ ಯಾವ ವಸ್ತು ಎಲ್ಲಿ ಇದ್ರೆ ಅದಕ್ಕೆ ಬೆಲೆ ಜಾಸ್ತಿಯೋ, ಬಂಗಾರದ ಬೆಲೆ ಬಂಗಾರ, ಕಾಗೆ ಬಂಗಾರದ ಬೆಲೆ ಕಾಗೆ ಬಂಗಾರ, ಅದು ಎರಡನ್ನು ಬಂಗಾರ ಅಂತ ಸಮಾನ ಇದೆ ಅಂತ ಒಂದೇ ರೇಟ್ ಅಲ್ಲಿ ಅಳಿಲಿಕ್ಕೆ ಆಗಲ್ಲ. ನೋಡ್ಲಿಕ್ಕೆ ಸ್ವಲ್ಪ ಒಂದೇ ತರ ಅನಿಸ್ಬೋದು. ಕೆಲವರು ಬೇಗ
ಕಾಗೆ ಬಂಗಾರಕ್ಕೇನೆ ಚೆನ್ನಾಗಿದೆ ಅಂತ ಹಾಕೊಂಡು ಹೋದಾರು ಗೊತ್ತಿಲ್ಲ. ಅವ್ರಿಗೆ ಅರ್ಜೆಂಟು, ತುಂಬಾ ಸಿಗುತ್ತೆ, ಅದಕ್ಕೆ ಸೆಕ್ಯೂರಿಟಿ ಇಲ್ಲ ಅಂತ ಗೊತ್ತಾದ ತಕ್ಷಣ ತಗೊಂಡು ಹೋಗ್ಬಿಡ್ತೇವೆ ಅಂತ ತಗೊಂಡು ಹೋಗ್ಬಿಡ್ತಾನೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಹೌದಾ ಕಾಗೆ ಬಂಗಾರನ, ಯಾಕೆಂದ್ರೆ ನಮ್ ತರನೇ ಆಗೋಯ್ತು ಯಾಕೆ 2 ದಿವಸ ಆದ್ಮೇಲೆ ಅಂತ ಆಮೇಲೆ ಕಪ್ ಆದದ್ದನ್ನು ನೋಡಿ ಬೇಜಾರು ಮಾಡ್ಕೊಳ್ತಾರೆ. ಆದ್ರೆ ಮೂಲದಲ್ಲಿ ಇರುವಂತಹ ಸ್ವಭಾವಕ್ಕೆ ಕರ್ಮಕ್ಕೆ ಅನುಗುಣವಾಗಿ ಪರ ಮತ್ತು ಅವರ. ಪರ ಅಂದ್ರೆ ಉತ್ತಮ, ಅವರ ಅಂದ್ರೆ ಅದಕ್ಕಿಂತ ಕೆಳಗೆ. ತನ್ನ ತನ್ನ ಸ್ಥಾನದಲ್ಲಿ ಆಯಾ ದೇವತೆಗಳನ್ನ ಪರಾವರೇಶಾಂ ಸ್ಥಾನಾನಾಂ, ಆಯಾ ಸ್ಥಾನಗಳಲ್ಲಿ ಅವರವರನ್ನ ಕೂಡಿಸಿ ಕಾಲೇನ, ಕಾಲದ ಲೆಕ್ಕಾಚಾರದಿಂದ ಕಾಲೇನ ವ್ಯತ್ಯಯೋ ಮಹಾನ್, ಕಾಲದಿಂದ ಅಂದ್ರೆ ಎಷ್ಟೇ ಅವ್ಯವಸ್ಥೆ ಆದ್ರೂ ಕೂಡ, ಎಷ್ಟು ದೀರ್ಘಕಾಲದ್ದಾದ್ರೂ ಕೂಡ, ನಮ್ಗೇನಂದ್ರೆ ಕೆಲವೆಲ್ಲ ಸಾಲ ತಗೊಂಡಿದ್ರೆ ಸ್ವಲ್ಪ ಕಾಲ ಹೋದ್ಮೇಲೆ ಮರ್ತೋಗ್ಬಿಡುತ್ತೆ. ಸಾಲ ತಗೊಂಡಿದ್ನಾ ನಿಮ್ಮ ಹತ್ರನಾ, ಯಾವಾಗ? ಹಾ, ನೀವ್ ಹೀಗೆ ಕೇಳ್ತೀನಿ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಫೋಟೋ ತಕೊಂಡಿಟ್ಬಿಟ್ಟಿದ್ದೇನೆ ಅಂತ ಅವ್ರು ತೆಗ್ದು ತೋರಿಸ್ತಾರೆ. ಓ ಇದಾ, ನಂಗೆ ನೆನ್ಪಿತ್ತು ಅದು ನಿಮ್ದು ಅವ್ರದ್ದು ಅಂತ ನೆನ್ಪಾಗ್ಲಿಲ್ಲ, ಅದಕ್ಕೋಸ್ಕರ ನಾನು ಸುಮ್ನಿದ್ದೆ. ನಿಮ್ದೇನ ಅದು, ನಾನು ನೋಡಿ ತೆಗ್ದಿಟ್ಕೊಂಡಿದ್ದೇನೆ ತಗೊಳ್ಳಿ ಅಂತೇಳಿ. ಆಗ ಕೇಳಿದ್ರೆ ಕೊಡೋಣ ಅಂತ ಇಟ್ಕೊಂಡದ್ದು ಹಾಳಾದದು, ಅವ್ನು ಕೇಳೇ ಬಿಟ್ನ ಅಂತ ಅನ್ಕೊಂಡು ಕೊಟ್ಟೆ ಎಗ್ದೋಗ್ತಾನೆ. ಆದ್ರೆ ಭಗವಂತ ಕಾಲೇನ ಅವ್ಯತ್ಯಯ, ಕಾಲ ಎಷ್ಟು ದೀರ್ಘವಾಗಿದ್ರು ಕೂಡ ಜೀವದ 10 ಜನ್ಮದ ಹಿಂದಿನ ಸಂಗತಿಗಳಿಂದ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರು ಕೂಡ, 10 ತಲೆಮಾರುಗಳ ಹಿಂದೆ ತಮ್ಮದೇ ವ್ಯವಸ್ಥೆಯಲ್ಲಿ ಏನಾದ್ರೂ ಅನ್ಯಾಯ ನಡೆದಿದ್ರು ಕೂಡ, ಆ ಕಾಲದ ಕಷ್ಟಗಳನ್ನ, ಆ ಕಾಲದ ಅವ್ಯವಸ್ಥೆಗಳನ್ನ, ಆ ಕಾಲದ ಸಮಸ್ಯೆಗಳನ್ನ ಉಣ್ಲೇಬೇಕಾಗತ್ತೆ ಕಾಲಕ್ಕೆ ತಕ್ಕಂತೆ. ಸುಖ ಆದ್ರೂ ಸರಿ, ದುಃಖ ಆದ್ರೂ ಸರಿ, ಮಹಾನ್ ಅದು ಅವನ ಲೆಕ್ಕಾಚಾರ ನಮ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದೆ ಇದ್ದದ್ದು. ಧರ್ಮೋ ಭಾಗವತಾನಾಂಚ ಭಗವಾನ್ ಯೇನ ಗಮ್ಯತೆ, ಆಖ್ಯಾನೇಸ್ಮಿನ್ ಸಮಾಖ್ಯಾತಂ ಆಧ್ಯಾತ್ಮಿಕಮಶೇಷತಃ. ಭಾಗವತಾನಾಂ ಧರ್ಮಃ ಯೇನ ಗಮ್ಯತೆ, ಭಾಗವತರ ಧರ್ಮ ಯಾರು? ಭಗವಂತನೇ. ಅವರಿಗೆ ಧರ್ಮ ಯಾವುದು ಅಂದ್ರೆ ಧರ್ಮೋ ಧರ್ಮ ವಿದುತ್ತಮ, ಧರ್ಮವನ್ನ ಚೆನ್ನಾಗಿ ತಿಳಿದ ಭಗವಂತನೇ ಅವರಿಗೆ ಧರ್ಮ. ಅವನನ್ನು ಹೊರತುಪಡಿಸಿ ಬೇರೆ ಯಾವುದೂ ಅವ್ರ ಲೆಕ್ಕಾಚಾರದಲ್ಲಿ ಇಲ್ಲ. ಅವನು ಪ್ರೀತನಾದ್ನ, ಅವನ ಮನಸ್ಸಿಗೆ ಹಿತ ಆಯ್ತಾ, ಅವನು ಮೆಚ್ಚಿಕೊಂಡ, ಅದು ನಮ್ಮ ಬದುಕು. ಅಲ್ಲಿ ಧರ್ಮ ಅಂತಂದಾಗ ನಾವು ಲೆಕ್ಕಾಚಾರ ಮಾಡಿ ಹೀಗೆ ಆದ್ರೆ ಧರ್ಮ, ಹೀಗೆ ಆದ್ರೆ ಅಧರ್ಮ, ಇದನ್ನ ಒಂದೇ ತರ ಹೇಳಲಿಕ್ಕೆ ಬರುದಿಲ್ಲ. ಕಾಲ ಕಾಲಕ್ಕೆ ಕೆಲವು ಧರ್ಮಗಳು ಅಮೆಂಡ್ಮೆಂಟ್ ಆಗ್ತಾ ಹೋಗುತ್ತೆ. ಸಾರ್ವಕಾಲಿಕ ಧರ್ಮ ಒಂದು ಇದ್ದೇ ಇದೆ, ಅದು ಚೇಂಜ್ ಆಗಲ್ಲ. ಸುಳ್ಳು ಹೇಳ್ಬಹುದು ಅನ್ನೋದು ಯಾವತ್ತೂ ಧರ್ಮ ಆಗುದಿಲ್ಲ. ಆದ್ರೆ ಕೆಲವೊಮ್ಮೆ ಸುಳ್ಳು ಹೇಳಿ ಒಬ್ಬನನ್ನ ಬದುಕಿಸಬಹುದು ಅಂದಾಗ ಆ ಸುಳ್ಳು ಕೂಡ ಧರ್ಮ ಆಗತ್ತೆ. ಅದು ತತ್ಕಾಲದಲ್ಲಿ ಮಾತ್ರ. ಅದರ ಪರಿಣಾಮ, ಅದರ ಪ್ರಭಾವ, ಅದರ ಫಲಿತಾಂಶ ದೊಡ್ಡದಿದೆ ಎಂದಾಗ ಆ ತಪ್ಪು ಕೂಡ ಸರಿಯಾಗುತ್ತೆ. ಕೆಲವೊಂದ್ ಕಡೆ ಸರಿಯೂ ಕೂಡ ತಪ್ಪಾಗುತ್ತೆ. ಎಬ್ಬಿಸಿದ ಕಲಿ ಅಂದಾಗ ನಾವು ಸರಿ ಅಂತ ಅನ್ಕೊಂಡು ಅವನನ್ನ ಬಹಳ ಒಳ್ಳೆಯವನ್ರಿ, ಕಾಲಕ್ಕೆ ಸರಿಯಾಗಿ ಎಬ್ಬಿಸಿ ನಮ್ಮನ್ನ ಬಹಳ ಉಪಕಾರ ಮಾಡದ ಅಂತ ನಾವು ನನ್ನ ಭಾರಿ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಆಮೇಲಿಂದ ಮರು ದಿವಸದಿಂದ ಜಪ ಮಾಡುವುದೇ ಬೇಡ ಅಂತ ಅನ್ನುವಲ್ಲಿ ತನಕ ತನ್ನ ಪ್ರಭಾವವನ್ನು ಬೀರಿ ತನ್ನ ಸಪ್ತ ಸಂಘದಿಂದ ಎಲ್ಲವನ್ನು ಸಾಯಿಸಿ ಬಿಡ್ತಾನೆ. ಅಂದ್ರೆ ಹೇಳಿ, ವಿಡಿಯೋ ಕಾಣಿಸ್ತಿಲ್ವಾ? ವೈ ಈಗ ಏನ್ ಮಾಡ್ಬೇಕೀಗ? ಗೊತ್ತಾಗ್ತಿಲ್ಲಲ್ಲ. ವೈ ಈಗ ಏನಾದ್ರು ಕಾಣಿಸ್ತಿದ್ಯಾ? ಏನ್ ಕಾಣಿಸ್ತಿದೆ? ಏನ? ಕೃಷ್ಣನ ಪ್ರೊಫೈಲ್ ಅದು. ಕಟ್ಟೆ ಆಯ್ತು. ಪ್ರಾಬ್ಲಮ್
ಹಾಕೊಂಡು ಸೋಜು ಅಂತ ಅಂತ ಎಂತ ಸ್ವಲ್ಪ ಕರೆಗೆ ಸಾಕು. ಜಾಯಿನ್ ಅನ್ಸೋದು ಅಂಟುಂಟು ಹತ್ತು ಮುಲ್ಪ ಉಂಟು 42 43 44 ಕೆಲವು ಸಲ ಹೊಸತ್ತು. ಹಾ ಏತತ್ ಪುಣ್ಯಮಾಖ್ಯಾನಂ ವಿಷ್ಣೋರ್ವೀರ್ಯೋಪಬೃಂಹಿತಂ ಕೀರ್ತಯೇತ್ ಶ್ರದ್ಧಯಾ ಶ್ರುತ್ವಾ ಕರ್ಮಪಾಶೈರ್ವಿಮುಚ್ಯತೆ. ಆಧ್ಯಾತ್ಮಿಕ ಬದುಕಿನ ಕಥೆಯನ್ನ ಈ ಆಖ್ಯಾನ ಅತ್ಯಂತ ಚೆನ್ನಾಗಿ ವ್ಯಾಖ್ಯಾನ ಮಾಡಿದೆ. ಅಂತಹ ಭಗವಂತನ ಸಾಮರ್ಥ್ಯವನ್ನ ಪರಿಚಯಿಸುವ ಈ ಪ್ರಹ್ಲಾದನ ಪುಣ್ಯ ಕಥೆಯನ್ನ ಯಾರು ನಿರಂತರ ಕೇಳುತ್ತಾನೆ ಮತ್ತು ಹೇಳ್ತಾನೆ, ಕೇಳಿಸಿಕೊಂಡದ್ದನ್ನ ಮತ್ತೆ 4 ಜನಕ್ಕೆ ಸರಿಯಾಗಿ ಅದನ್ನ ವಿವರಿಸ್ತಾನೆ ಅಂದ್ರೆ ಅವನು ಕರ್ಮಪಾಶೈಹಿ ವಿಮುಚ್ಯತೆ, ಅವನು ಕರ್ಮದ ದೋಷಗಳಿಂದ ಪಾರಾಗ್ತಾನೆ, ಕರ್ಮದ ಸಂದೇಹಗಳಿಂದ, ಕರ್ಮದ ಗಂಟಿನಿಂದ ಹೊರಕ್ಕೆ ಬರ್ತಾನೆ ಅನ್ನೋದನ್ನ ಹೇಳಿದ್ರು. ಏತದ್ಯ ಆದ್ಯ ಪುರುಷಸ್ಯ ಮೃಗೇಂದ್ರ ಲೀಲಾಂ ದೈತ್ಯೇಂದ್ರ ಯೂಥಪವದಂ ಪ್ರಯತಃ ಪಠೇತ ದೈತ್ಯಾತ್ಮಜಸ್ಯ ಸತಾಂ ಪ್ರವರಸ್ಯ ಪುಣ್ಯಂ ಶ್ರುತ್ವಾನುಭಾವಂ ಅಕುತೋ ಭಯಮೇತಿ ಲೋಕಂ. ಅಕುತೋ ಭಯಂ ಲೋಕಂ ಏತಿ. ಅಕುತೋ ಭಯ ಅಂದ್ರೆ ಕುತಃ ಭಯಂ, ಕುತಃ ಅಪಿ ನ ಅಕುತೋ ಭಯಂ, ಯಾರಿಂದಲೂ ಭಯ ಇಲ್ಲ ಅಂದ್ರೆ ಮೋಕ್ಷ. ಮೋಕ್ಷವನ್ನ ಇಲ್ಲಿ ಭಯ ಇದೆ, ಹಾಗಾಗಿ ಇದು ಕುತೋ ಭಯ. ಯಾರಿಂದಪ್ಪ ಭಯ ಬರ್ಬೋದು? ಸಾವು ಬರ್ಬೋದಾ, ರೋಗ ಬರ್ಬೋದಾ, ತಲೆ ಬೆಳಗಾಗ್ಬೋದಾ, ಮೂಗು ಉದ್ದ ಆಗ್ಬೋದಾ, ಕೈಕಾಲು ನಡಗಬೋದಾ ಅಂತ 1000 ತರದ್ ಭಯ ಇರುತ್ತೆ. ಅಂದ್ರೆ ಮೂಗು ಎಳೆದು ಶೀತ ಆಗಿದೆ ಅಂತ, ಆಮೇಲೆ ಯಾಕೋ ನಿಮ್ ಸ್ವಾಮಿ ನಿಮ್ ಮೂಗು ದೊಡ್ಡದಾಗಿದೆ ಅದು ಶೀತ ಆಗಿ ಎಳೆದ್ಮೇಲೆ ಸ್ವಲ್ಪ ಹಾಗಾಯ್ತು ಅಂತ. ಆದ್ರೆ ಈ ತರದ್ದು ದೈಹಿಕವಾದ ಅನಾರೋಗ್ಯ ಅಥವಾ ದೈಹಿಕವಾದ ಅಪಾಯ ಅಥವಾ ದೈವಿಕವಾದ ಪ್ರಕೋಪ ಅದು ಮೋಕ್ಷದಲ್ಲಿಲ್ಲ. ಅಂತಹ ಲೋಕವನ್ನು ಹೋಗಿ ಸೇರ್ತಾನೆ. ಯಾರಿಗೆ? ಯಾರು ಅಂತಹ ಲೋಕವನ್ನು ಸೇರ್ತಾನೆ ಅಂತಂದ್ರೆ ಆದ್ಯ ಪುರುಷಸ್ಯ, ಇಡೀ ಜಗತ್ತಿನಲ್ಲಿ ಎಲ್ಲರಿಗಿಂತ ಮೊದಲಿಗನಾದಂತಹ ಈ ನರಸಿಂಹನ ಅವತಾರವನ್ನ ಎತ್ತಿದವನ ಭಗವಂತನ ಮೃಗೇಂದ್ರ ಲೀಲಾಂ. ಮೃಗೇಂದ್ರ ಲೀಲಾ ಅಂತಂದ್ರೆ ಸಿಂಹದ ರೂಪವನ್ನ ತೊಟ್ಟು ತೋರಿದ ಏನು ಆಟೋಪ ಇದೆ. ದೈತ್ಯೇಂದ್ರ ಯೂಥಪ ವದಂ, ದೈತ್ಯೇಂದ್ರನ ಅಂದ್ರೆ ಹಿರಣ್ಯ ಕಶುಪುವಿನ ಯೂಥಪ ಅಂತಂದ್ರೆ ಸೇನೆಯ ರಾಶಿಯನ್ನ, ದೈತ್ಯೇಂದ್ರನಾದಂತಹ ಹಿರಣ್ಯ ಕಶುಪುವಿನ ಸೇನೆಯ ರಾಶಿಯನ್ನು ವಧಂ ನಾಶಗೊಳಿಸಿದಂತಹ ಕಥೆಯನ್ನು ಪ್ರಯತ್ನಪಟ್ಟು ಯಹ ಪಠೇತ ಯಾರು ಓದುತ್ತಾನೋ, ದೈತ್ಯಾತ್ಮಜಸ್ಯ ಚ ಸತಾಂ ಪ್ರವರಸ್ಯ ಪುಣ್ಯಂ, ದೈತ್ಯಾತ್ಮಜನಾದಂತಹ ಪ್ರಹ್ಲಾದನ ಪ್ರವರಸ್ಯ ಅತ್ಯಂತ ಶ್ರೇಷ್ಠನಾದ ಭಕ್ತನ ಪುಣ್ಯಂ ಸತಾಂ ಪ್ರವರಸ್ಯ, ಸಜ್ಜನರಲ್ಲಿ ಅವನಿಗಿಂತ ಹಿರಿಯನಾದವ ಮತ್ತೊಬ್ಬನಿಲ್ಲ ಅನ್ನುವಷ್ಟು ದೊಡ್ಡವನಾದವನ ಕಥೆಯನ್ನ ಪುಣ್ಯಂ ಶ್ರುತ್ವ ಅವನು ಅನುಭಾವಂ ಹಾರ್ದವಾಗಿ ಹೃದಯ ತುಂಬಿ ಹೋಗಿ ಮೋಕ್ಷವನ್ನ ಪಡೀತಾನೆ ಅಂತ ಈ ಕಥೆಯ ಹಿನ್ನೆಲೆಯನ್ನ ಹೇಳ್ತಾ ಇದೆ. ಯೂಯಂ ನೃಲೋಕೆ ಬತ ಭೂರಿ ಭಾಗ ಲೋಕಂ ಪುನಃ ನಾಮನ ಯೋತಿತಾಯ ಅತಿಯಾಯ ಯೇಷಾಂ ಗೃಹಾನ ವಸತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ. ಯೂಯಂ ನೀವೆಲ್ಲರೂ ಕೂಡ ನೃಲೋಕೆ
ಭೂರಿ ಭಾಗ ಈ ಋಷಿಮುನಿಗಳು, ದೈತ್ಯರು, ದೇವತೆಗಳು ಎಲ್ಲ ಒಂದು ಬಾಲ್ಕನಿಯ ಬಂಧುಗಳು ನಿಂತುಕೊಂಡು ನರಸಿಂಹನ ಈ ರೂಪವನ್ನು ನೋಡಿ ಆಹಾ ಅಂತ ಬಾಯಿ ಬಿಟ್ಟುಕೊಂಡು, ಇನ್ನು ಬಾಯಿ ಮುಚ್ಚಲಿಕ್ಕೆ ಮರ್ತೋಗ್ಬಿಟ್ಟಿದೆ. ನೋಡಿ 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 ಆಶ್ಚರ್ಯ ಪಟ್ಟುಕೊಂಡು ಹಂಗೆ ನಿಂತು ಬಿಟ್ಟಿದ್ದಾರೆ. ನೀವೆಲ್ಲ ಇಂತಹ ಅದ್ಭುತವಾದ ಲೋಕವನ್ನ ಪವಿತ್ರೀಕರಿಸುವ, ಲೋಕಂ ಪುನಾನಾಹ, ಲೋಕವನ್ನ ಪವಿತ್ರೀಕರಿಸುವ ಸಜ್ಜನರು ನೀವು. ಅಂತಹ ಲೋಕಂ ಪುನಾನಾಹ ಮುನಯಃ, ನೀವು ಈ ಕಥೆಯನ್ನ ನಡೀತಾ ಇರುವಂತಹ ದೃಷ್ಟಿಯನ್ನ ನೀವು ನೋಡಿಕೊಂಡು, ಗೃಹಾನ್ ಆವಸತಿ ಇತಿ ಸಾಕ್ಷಾತ್ ಗೂಢಂ ಪರಂ, ಇವನು ಮನುಷ್ಯನ ಶರೀರವನ್ನ ತೊಟ್ಟು, ಮನುಷ್ಯ ಲಿಂಗಂ ಗೂಢಂ ಪರಂ ಬ್ರಹ್ಮ, ಇವನು ಮಾನುಷ ಶರೀರವನ್ನ ಅಥವಾ ಲೋಕದ ಪ್ರಾಣಿ ಶರೀರಗಳನ್ನ ಹೊತ್ತು ಈ ಮನೆಗಳಲ್ಲಿ ವಾಸ ಮಾಡ್ತಾನೆ ಅಂತನ್ನುವುದನ್ನ ನೀವು ಸರಿಯಾಗಿ ತಿಳಿದು ಬಿಡುಗಡೆಯ ದಾರಿಯನ್ನ ಹೊಂದುತ್ತೀರಿ. ನಿಮ್ಗಾದ್ರೆ ಅರ್ಥ ಆಗುತ್ತೆ, ಲೋಕಕ್ಕೆ ಉಳಿದವರಿಗೆಲ್ಲ ಹೇಳ್ಬೇಕಾಗತ್ತೆ, ನಿಮಗೆ ಹೇಳ್ಬೇಕಾದ ಅಗತ್ಯ ಇಲ್ಲ ಅನ್ನುವಲ್ಲಿಗೆ ಇನ್ನೊಂದೆರಡು ಶ್ಲೋಕ ಇದೆ, ಅದನ್ನ ನಾಳೆ ಮತ್ತೆ ನೋಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀಕೃಷ್ಣಾರ್ಪಿತಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ.